ನಮ್ಮ DCM ಅವರು ಮಹಾನ್ ಭಾವ ಯೂನೆಸ್ ಇದಾರಲ್ಲ ಬಾಂಗ್ಲಾದೇಶದವರು, ಅವರು ನನಗೆ ಆದರ್ಶ ಅಂತ ಹೇಳೋದು, ಅವ್ರನ್ನ ಫಾಲೋ ಮಾಡ್ತಾರಂತ ಇವರು. ಅದಕ್ಕೇನೆ ಇವತ್ತು ನನ್ನ ಬ್ರದರ್ಸು ಅಂತ ಹೇಳ್ತಾ ಇರೋದು ಇವರು. ಜಮ್ಮು ಕಾಶ್ಮೀರದಲ್ಲಿ ಹೆಂಗೆ ಆರ್ಟಿಕಲ್ 370 ಇಂದ ವಿಶೇಷ ಅಧಿಕಾರಗಳನ್ನು ಕೊಡಲಾಗಿತ್ತು, ಅದೇ ರೀತಿಯಾಗಿ ತಮಿಳುನಾಡಿಗೂ ಕೊಡಬೇಕಂತೆ. ಹಿಂದೂ ಸಮಾಜ ಎಚ್ಚರಿಕೆಯನ್ನು ವಹಿಸಬೇಕು, ಸಂಘಟಿತರಾಗಬೇಕು. ಒಂದು ದೇಶ ವಿರೋಧಿ, ಸಂವಿಧಾನ ವಿರೋಧಿ ಹೆಜ್ಜೆಗಳನ್ನು ಇಡ್ತಕ್ಕಂತಹ ರಾಜಕೀಯ ಪಕ್ಷಗಳಿಗೆ ತಕ್ಕ ಪಾಠವನ್ನು ಕಲಿಸ್ಬೇಕು. ಸ್ಟ್ಯಾಲಿನ್ ಇರ್ಬೋದು, ಕರುಣಾನಿಧಿಯವರು ಇರ್ಬೋದು, ಅವರ ಮಗನಾದಂತಹ ಉದಯನಿಧಿ ಇರ್ಬೋದು, ರಾಜ ಅವರಿರ್ಬೋದು, ಇವರೆಲ್ಲರ ಹೇಳಿಕೆಗಳು ಒಂದೇ ವಿಧವಾಗಿರ್ತವೆ. ಇವ್ರು ಏನಂದರೆ ಹಿಂದೂ ಧರ್ಮನ ಎರಾಡಿಕೇಟ್ ಮಾಡ್ತೀವಿ ಅಂತ, ಅಂದರೆ ಹಿಂದೂ ಧರ್ಮವನ್ನು ಮೂಲದಿಂದಲೇ ನಾಶ ಮಾಡ್ತೀವಿ ಅಂತ ಹೇಳೋದು ಇವರ ಒಕ್ಕೊರಳಿನ ವಾದ. ಸೆಕ್ಯುಲರ್ಗಳಲ್ವಾ ತಮಿಳುನಾಡಲ್ಲಿರೋರೆಲ್ಲ, ಅವ್ರಿಗೆ ತಾನು ಹಿಂದೂ ವಿರೋಧಿ ಅಂತ ತೋರಿಸ್ಬೇಕು, ಮುಸಲ್ಮಾನರ ಪರ ಅಂತ ತೋರಿಸ್ಬೇಕು, ಅದರೊಟ್ಟಿಗೆ ತನ್ನ ಅಧಿಕಾರದ ಗದ್ದುಗೆಯನ್ನು ಕೂಡ ಉಳಿಸ್ಕೊಳ್ಬೇಕು. ಇಂತಹ ಒಂದು ಸಂದರ್ಭ ಇವತ್ತು ಎದುರಾಗಿದೆ. ಭಯಭೀತರಾದಂತಹ ಸ್ಟ್ಯಾಲಿನ್ ಇವತ್ತು ಕೆಲವು ನಿರ್ಣಯಗಳನ್ನು ಮಾಡ್ತಾ ಇರೋದು, ಇದು ಕೇವಲ ತಮಿಳುನಾಡಿಗೆ ಕುರ್ಚಿಯನ್ನು ಉಳಿಸ್ಕೊಳ್ಳೋದ್ರ ನಿಟ್ಟಿನಲ್ಲಿ ಮಾಡ್ತಾ ಇರುವಂಥ ಪ್ರಯತ್ನಗಳು ಮುಂದೆ ದೇಶದ ಸಂವಿಧಾನಕ್ಕೆ, ದೇಶದ ಸಮಗ್ರತೆಗೆ, ದೇಶದ ಐಕ್ಯತೆಗೆ, ಭದ್ರತೆಗೆ ಕುಂದನ್ನು ತರುವಂತಹ ಒಂದು ಮೊದಲ ಹೆಜ್ಜೆ ಅಂತ ಕಂಡು ಬರ್ತಾ ಇದೆ. ಹಿಂದೂ ಧರ್ಮವನ್ನು ಸರ್ವನಾಶ ಮಾಡುವಂಥ ಪ್ರಯತ್ನಕ್ಕೆ ಕೈ ಹಾಕಿರುವಂತಹ, ಮೂಲದಿಂದ ನಾಶ ಮಾಡಬೇಕು ಅಂತ ಹೇಳುವಂತಹ DMK ಪಕ್ಷಕ್ಕೆ ಹಿಂದೂ ದೇವಾಲಯಗಳಲ್ಲಿರುವಂತಹ ಚಿನ್ನ ಯಾಕೆ ಬೇಕು? ಟಿವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲಾ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ, ಸ್ಟ್ಯಾಲಿನ್ನ ಗುಳ್ಳೆನರಿ ಬುದ್ಧಿ ಹಿಂದೂ ಸಮಾಜದ ಮುಂದೆ ಬೆತ್ತಲೆಯಾಯಿತು. ಏನಪ್ಪ ಇದು ವಿಷಯ ಅಂತ ನಾನು ನಿಮಗೆ ಇವತ್ತು ವಿವರಣೆಯನ್ನು ಮಾಡ್ತೀನಿ. ಹೇಳಿ ಕೇಳಿ ತಮಿಳುನಾಡಿನ ಸರ್ಕಾರ ಅವತ್ತಿನಿಂದ ಪಾಲನೆ ಮಾಡ್ಕೊಂಡ್ಬಂದಿರತಕ್ಕಂಥದ್ದು ಸನಾತನ ಧರ್ಮದ ವಿರೋಧಿ ನೀತಿಯನ್ನು, ಹಿಂದೂ ವಿರೋಧಿ ನೀತಿಯನ್ನು. ಹಾಗಾಗಿ ಸ್ಟ್ಯಾಲಿನ್ ಇರ್ಬೋದು, ಕರುಣಾನಿಧಿಯವರಿರ್ಬೋದು, ಅವರ ಮಗನಾದಂತಹ ಉದಯನಿಧಿ ಇರ್ಬೋದು, ರಾಜ ಅವರಿರ್ಬೋದು, ಇವರೆಲ್ಲರ ಹೇಳಿಕೆಗಳು ಒಂದೇ ವಿಧವಾಗಿರ್ತವೆ. ಇವ್ರು ಏನಂದರೆ ಹಿಂದೂ ಧರ್ಮನ ಎರಾಡಿಕೇಟ್ ಮಾಡ್ತೀವಿ ಅಂತ, ಅಂದರೆ ಹಿಂದೂ ಧರ್ಮವನ್ನು ಮೂಲದಿಂದಲೇ ನಾಶ ಮಾಡ್ತೀವಿ ಅಂತ ಹೇಳೋದು ಇವರ ಒಕ್ಕೊರಳಿನ ವಾದ. ಅದಕ್ಕೆ ತಕ್ಕಂತೆ ತಮಿಳುನಾಡಿನ ಜನರು ಇದನ್ನೆಲ್ಲ ಸ್ವೀಕಾರ ಮಾಡಿಕೊಂಡು ಇವರು ಕೊಡುವಂಥ ಅಲ್ಪ ಸ್ವಲ್ಪ ಏನು ಉಚಿತ ಭಾಗ್ಯಗಳಿದೆ ಅದನ್ನು ನಂಬಿಕೊಂಡು ಓಟ್ ಹಾಕ್ಬಿಟ್ಟು ಇವತ್ತು ತಮ್ಮ ಅಸ್ತಿತ್ವಕ್ಕೆ ಧಕ್ಕೆ ತಂದುಕೊಳ್ಳುವಂತಹ ಒಂದು ಸನ್ನಿವೇಶವನ್ನು ನಿರ್ಮಾಣ ಮಾಡಿಕೊಂಡಿದೆ ತಮಿಳುನಾಡಿನ ಜನತೆ. ಈ DMK ಪಕ್ಷಕ್ಕೆ ಏನಾಗೋಯ್ತು ಅಂದರೆ, ತಾನು ಅಧಿಕಾರದಲ್ಲಿ ದೀರ್ಘಕಾಲ ಅಧಿಕಾರವನ್ನು ಅನುಭವಿಸ್ತಾ ಇದ್ದಾರೆ. ಈಗ ಮುಂದಿನ ವರ್ಷ ಅಲ್ಲಿ ಚುನಾವಣೆಗಳು ಬರುವಂಥ ಈ ಪ್ರಮೇಯ ಎದುರಾಗಿದೆ ಇವಾಗ. ಹಾಗಾಗಿ ಈಗಲಿಂದನೇ DMK ಸರ್ಕಾರ ಅಲ್ಲಿ ಎಲ್ಲ ತಯಾರಿಗಳನ್ನು ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಹಾಗಾಗಿ ತಾನು ಹಿಂದೂ ವಿರೋಧಿ ಅಂತ ತೋರಿಸ್ಬೇಕು. ಯಾಕೆ ಅಂತಂದರೆ ಪಾಪ ಸೆಕ್ಯುಲರ್ಗಳಲ್ವಾ ತಮಿಳುನಾಡಲ್ಲಿರೋರೆಲ್ಲ, ಅವ್ರಿಗೆ ತಾನು ಹಿಂದೂ ವಿರೋಧಿ ಅಂತ ತೋರಿಸ್ಬೇಕು, ಮುಸಲ್ಮಾನರ ಪರ ಅಂತ ತೋರಿಸ್ಬೇಕು, ಅದರೊಟ್ಟಿಗೆ ತನ್ನ ಅಧಿಕಾರದ ಗದ್ದುಗೆಯನ್ನು ಕೂಡ ಉಳಿಸ್ಕೊಳ್ಬೇಕು. ಇಂತಹ ಒಂದು ಸಂದರ್ಭ ಇವತ್ತು ಎದುರಾಗಿದೆ. ಈ ಸಂದರ್ಭ ಯಾಕೆ ಎದುರಾಯಿತು ಅಂತ ಹೇಳಿದ್ರೆ, ಯಾವಾಗ ಅಣ್ಣಾಮಲೈಯವರು BJPಯ ಅಧ್ಯಕ್ಷರಾದರು, ಅವ್ರ ಅಧ್ಯಕ್ಷರಾದ ಮೇಲೆ ಏನಾಯಿತು ಅಂತ ಹೇಳಿದ್ರೆ DMKಗೆ ಒಂಥರ ಕಸಿವಿಸಿ ಉಂಟಾಗಿತ್ತು, ಎಲ್ಲಿ ಗೆದ್ಬಿಡ್ತಾರೋ ಅಂತ. ಆದರೆ ಅಲ್ಲಿ BJP ತನ್ನ ಖಾತೆಯನ್ನು ತೆರೀಲಿಕ್ಕಾಗಲಿಲ್ಲ. ಆದರೆ AIADMK ಇದೆಯಲ್ಲ, ಪಳನಿಸ್ವಾಮಿ ಅವರ ಇವತ್ತು ಏನು ಜಯಲಲಿತಾ ಪ್ರತಿನಿಧಿಸ್ತಾ ಇದ್ರಲ್ಲ, ಆ ಪಕ್ಷದ ಜೊತೆಯಲ್ಲಿ ಇವ್ರದ್ದು ಒಂದು ಕೊಯ್ಲೇಷನ್ ಇತ್ತು. ಆ ಹೊಂದಾಣಿಕೆ ಬೇರ್ಪಟ್ಟೋಗಿತ್ತು. ಈಗ ಮತ್ತೆ ಚುನಾವಣಾ ಪೂರ್ವ ಒಪ್ಪಂದವನ್ನು BJP ಮತ್ತು AIADMK ಮಾಡ್ಕೊಂಡಿರೋವಂಥದ್ದು. ಹಾಗಾಗಿ ಈಗ ಈತನ ಬ್ರೈನು ಮತ್ತೆ ಆ್ಯಕ್ಟಿವ್ ಆಗೋಯ್ತು. ಈತನ ಸಂಚುಗಾರಿಕೆ, ವಂಚನೆ ಮಾಡುವಂಥ ಬುದ್ಧಿ ಎಲ್ಲವೂ ಮುಂದೆ ಬಂದು ನಿಂತ್ಕೊಳ್ತು. ಏನು ಮಾಡಿದ್ರು ಅಂತ ಹೇಳಿದ್ರೆ, ನೋಡಿ ಎಷ್ಟು ಇವರು ಕ್ಯಾಲ್ಕುಲೇಟ್ ಆಗಿರ್ತಾರೆ ರಾಜಕಾರಣಿಗಳು ಅಂತ ಹೇಳಿದ್ರೆ, ಇವ್ರ ಉದ್ದೇಶ ಇದ್ದಿದ್ದು BJP ಒಂದೇ ಏಕಾಂಗಿಯಾಗಿ ಸ್ಪರ್ಧೆ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಗೆಲ್ಲಲ್ಲ. AIADMK ಜೊತೆಯಲ್ಲಿ ಇವರು ಸಮ್ಮಿಶ್ರವಾಗಿ ಸ್ಪರ್ಧೆ ಮಾಡಿದ್ರೆ, ಅದರ ನೇತೃತ್ವದಲ್ಲಿ ಸ್ಪರ್ಧೆ ಮಾಡಿದ್ರೆ ಅಷ್ಟೋ ಸೀಟ್ಗಳನ್ನು ತೊಗೊಂಡ್ಬಿಡ್ತಾರೆ ಅಂತ. ಇದರಾಗಿ ಸಂದರ್ಭ ಹೆಂಗು ಒದಗಿ ಬಂದಿದೆ ಅಲ್ಲಿ ಅಂತ ಹೇಳಿದ್ರೆ, ವಿಜಯ್ ಅವರು ಕೂಡ ಒಂದು ಪಕ್ಷವನ್ನು ಸ್ಥಾಪನೆ ಮಾಡಿಬಿಡ್ತಾರೆ. ಅವರು ಕೂಡ
ಗೋಲ್ಡ್ ಟೊಪ್ಪಿಯನ್ನು ಹಾಕ್ಕೊಂಡು ಮುಸಲ್ಮಾನರನ್ನ ಓಲೈಕೆ ಮಾಡೋಕ್ಕೂ ಇಳಿದು ಬಿಡ್ತಾರೆ. ಇದೆಲ್ಲದರಿಂದ ಭಯಭೀತರಾದಂತಹ ಸ್ಟ್ಯಾಲಿನ್ ಇವತ್ತು ಕೆಲವು ನಿರ್ಣಯಗಳನ್ನು ಮಾಡ್ತಾ ಇರೋದು, ಇದು ಕೇವಲ ತಮಿಳುನಾಡಿಗೆ ಅಧಿಕ ಕುರ್ಚಿಯನ್ನು ಉಳಿಸ್ಕೊಳ್ಳೋದ್ರ ನಿಟ್ಟಿನಲ್ಲಿ ಮಾಡ್ತಾ ಇರೋವಂಥ ಪ್ರಯತ್ನಗಳು ಮುಂದೆ ದೇಶದ ಸಂವಿಧಾನಕ್ಕೆ, ದೇಶದ ಸಮಗ್ರತೆಗೆ, ದೇಶದ ಐಕ್ಯತೆಗೆ, ಭದ್ರತೆಗೆ ಕುಂದನ್ನು ತರುವಂತಹ ಒಂದು ಮೊದಲ ಹೆಜ್ಜೆ ಅಂತ ಕಂಡು ಬರ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ನೋಡೋಣ, ಈಗ ಹಿಂದೂ ಧರ್ಮವನ್ನು ಸರ್ವನಾಶ ಮಾಡೋ ಅಂಥ ಪ್ರಯತ್ನಕ್ಕೆ ಕೈ ಹಾಕಿರುವಂತಹ, ಮೂಲದಿಂದ ನಾಶ ಮಾಡಬೇಕು ಅಂತ ಹೇಳುವಂಥ DMK ಪಕ್ಷಕ್ಕೆ ಹಿಂದೂ ದೇವಾಲಯಗಳಲ್ಲಿರುವಂತಹ ಚಿನ್ನ ಯಾಕೆ ಬೇಕು ಅನ್ನುವಂತಹ ಪ್ರಶ್ನೆ ಇವತ್ತು ಒದಗಿ ಬಂದಿರತಕ್ಕಂಥದ್ದು. ಹಾಗಾಗಿ ಈ ಕಾಯ್ದೆ ನನಗೂ ಕೂಡ ಗೊತ್ತಿಲ್ಲ, 1977ನೇ ಇಸ್ವಿಯಿಂದ ಜಾರಿಯಲ್ಲಿದೆಯಂತೆ ಈ ಕಾಯ್ದೆ. ಹಿಂದೂ ಶ್ರದ್ಧಾಳುಗಳು ನಾವೇನಿದ್ದೀವಿ, ಭಕ್ತಿ ಭಾವದಿಂದ ನಾವು ತಗೊಂಡೋಗಿ ದೇವಾಲಯಗಳಿಗೆ ಚಿನ್ನವನ್ನು ಅರ್ಪಣೆ ಮಾಡ್ತೀವಿ, ದೇವತಾ ಕಾರ್ಯಗಳಿಗೋಸ್ಕರ, ದೇವ್ರಿಗೆ ನಮ್ಮ ಆಶಯ ಈಡೇರಿದ್ದಕ್ಕೆ ಹರಕೆಯನ್ನು ಸಲ್ಲಿಸ್ತೀವಿ. ಆ ಚಿನ್ನವನ್ನು ಕರಗಿಸಿ ಗಟ್ಟಿಯಾಗಿಸಿ ಬ್ಯಾಂಕಲ್ಲಿ ಠೇವಣಿ ಇಟ್ಟು ಆ ಠೇವಣಿಯಿಂದ ಬರುವಂಥ ಬಡ್ಡಿಯಿಂದ ಇವರು ದೇವಸ್ಥಾನನ ಉದ್ಧಾರ ಮಾಡ್ತಾರಂತೆ. ಈ ವಿಷಯ ಇವತ್ತು ಬಂದಿರತಕ್ಕಂಥದ್ದು. ಅಲ್ಲಿನ ಧಾರ್ಮಿಕ ದತ್ತಿ ಅಂದರೆ ರಿಲಿಜಿಯಸ್ ಚಾರಿಟಬಲ್ ಆ್ಯಂಡ್ ಎಂಡೋಸ್ಮೆಂಟ್ ಫೌಂಡೇಶನ್ ಅಂತಿದೆ. ಅಂದರೆ ತುಂಬ ಸರಳವಾಗಿ ಹೇಳ್ಬೇಕಂದ್ರೆ ನಮ್ಮಲ್ಲಿ ಧಾರ್ಮಿಕ ದತ್ತಿ ಇಲಾಖೆ ಇದೆಯಲ್ಲ, ಆ ರೀತಿಯಾಗಿ ಈಗ ಅಲ್ಲಿನ ಧಾರ್ಮಿಕ ದತ್ತಿ ಇಲಾಖೆಯ ಸಚಿವರೇ ಕೊಟ್ಟಿರತಕ್ಕಂಥ ಹೇಳಿಕೆಯ ಪ್ರಕಾರ 1074 kg ಚಿನ್ನವನ್ನು ಕರಗಿಸಿ ಇವತ್ತು ಬ್ಯಾಂಕ್ನಲ್ಲಿ ಇಡಲಾಗಿದೆ ಅನ್ನುವಂಥ ಪ್ರಶ್ನೆ. ಇದರಿಂದ 17.8 ಕೋಟಿ ಅಂದರೆ 17 ಕೋಟಿ 80 ಲಕ್ಷ ರೂಪಾಯಿ ಆದಾಯ ಬರ್ತಾ ಇದೆಯಂತೆ ಸರ್ಕಾರಕ್ಕೆ. 77ನೇ ಇಸ್ವಿಯಿಂದ ಎಷ್ಟು ಮಾಡಿದಾರೋ ಗೊತ್ತಿಲ್ಲ, ಅದರದ್ದು ಪಾರದರ್ಶಕತೆ ಏನಾಯಿತು ಅನ್ನೋದು ಕೂಡ ಗೊತ್ತಿಲ್ಲ. ಆದರೆ ತಮಿಳುನಾಡು ಸರ್ಕಾರ ಹಿಂದೂ ಧರ್ಮವನ್ನು ಮೂಲದಿಂದ ನಾಶ ಮಾಡಿಸ್ಬೇಕು ಅಂತ ಹೇಳುವಂಥ ಸರ್ಕಾರಕ್ಕೆ ಹಿಂದೂಗಳ ದೇವಾಲಯಗಳಲ್ಲಿರತಕ್ಕಂಥ ಚಿನ್ನದ ಮೇಲೆ ಕಣ್ಣು, ಈಗ ಬೆಳ್ಳಿಯನ್ನು ಕೂಡ ಕರಗಿಸ್ತಾರಂತೆ. ಹಾಗಾಗಿ ಇದರೊಳಗಡೆ ಮಾರಿಯಮ್ಮ ದೇವಸ್ಥಾನ ಅಂತ ಇದೆ ತಮಿಳುನಾಡಲ್ಲಿ. 4 ಲಕ್ಷ ದೇವಸ್ಥಾನಗಳು ಉಂಟು ತಮಿಳುನಾಡಿನಲ್ಲಿ. ಆ ಮಾರಿಯಮ್ಮನ ದೇವಸ್ಥಾನದ 420 kgಗೂ ಮೀರಿದಂಥ ಚಿನ್ನ ಒಂದೇ ದೇವಾಲಯದಲ್ಲಿರೋದು. ಇವಾಗ 21 ದೇವಾಲಯಗಳ ಚಿನ್ನವನ್ನು ಕರಗಿಸಿ ಗಟ್ಟಿಯಾಗಿ SBI ಬ್ಯಾಂಕಲ್ಲಿ ಇವರು ಇವಾಗ ರಿಸರ್ವನ್ನು ಇಟ್ಟಿರ್ತಕ್ಕಂಥದ್ದು. ಅದರಲ್ಲಿ ಬರೋ ಬಡ್ಡಿಯನ್ನು ಇವರು ಹಿಂದೂ ಧರ್ಮದ ಏಳಿಗೆಗೋಸ್ಕರ ಮಾಡ್ತಾರಂತೆ. ನೋಡಿ, ಇದು ಹಿಂದೂ ವಿರೋಧಿ ಧೋರಣೆ ಅಲ್ವಾ? ನಾವೆಲ್ಲ ಯೋಚನೆ ಮಾಡಬೇಕಲ್ವಾ? ಒಂದು ಚರ್ಚನ್ನು ವಶಪಡಿಸ್ಕೊಳ್ಳೋಕ್ಕೆ ಮೀನಾಮೇಷ ಎಣಿಸ್ತಕ್ಕಂಥ ಎಲ್ಲ ಜಾತ್ಯತೀತ ಸರ್ಕಾರಗಳು ಹಿಂದೂ ದೇವಾಲಯಗಳಿಗೆ ಸಂಬಂಧಪಟ್ಟಂತಹ ಆಸ್ತಿಗಳನ್ನು ಹೆಂಗೆ ತಗೊಂಡೋಗಿ ತಮ್ಮ ಅಧೀನದಲ್ಲಿ ಇಟ್ಕೊಳ್ತಾರೆ ಅನ್ನೋದನ್ನು ನೋಡಬೇಕು ನಾವು. ಇದೇ ಕಾರಣಕ್ಕೇ ಮಠಮಾನ್ಯಗಳ ಮೇಲೆ ಕೂಡ ಕಣ್ಣಿರೋದು. ಆದಿನಂ ಪೀಠದ 50,000 ಕೋಟಿ ರೂಪಾಯಿ ಆಸ್ತಿ ಇವತ್ತು ಇದು ತಮಿಳುನಾಡು ಕೇಂದ್ರದ ರಾಜ್ಯ ಸರ್ಕಾರ ಇವತ್ತು ಅದನ್ನು ಹೆಂಗೆ ಬೇಕೋ ಹಂಗೆ ಉಪಯೋಗ ಮಾಡ್ತಾ ಇರ್ತಕ್ಕಂಥದ್ದು. ಇದು ಹಿಂದೂ ವಿರೋಧಿ ಧೋರಣೆ. ಆದರೆ ಇನ್ನೊಂದು ಸ್ಟೆಪ್ಪನ್ನು ಮಾಡ್ತಾರೆ. ಈ ಉಮೀದ್ ಬಿಲ್ ಏನು ಜಾರಿಗೆ ಬಂತು, ಉಮೀದ್ ಆ್ಯಕ್ಟ್ ಏನು ಜಾರಿ ಆಯಿತು, ಅದಾಗ್ತಾ ಇದ್ದಂಗೆ ವೆಲ್ಲೂರಿನ ಅಲ್ಲಿ ಒಂದು ದರ್ಗಾ ಇದೆ, ಕಟ್ಟುಕೊಳೆ ಅನ್ನೋ ಗ್ರಾಮದ ಪಕ್ಕ. ಅಲ್ಲಿ 150 ಹಿಂದೂ ಫ್ಯಾಮಿಲಿಗಳಿಗೆ ಏಕಾಏಕಿ ನೋಟಿಸನ್ನು ಕೊಟ್ಟಿರ್ತಕ್ಕಂಥದ್ದು. ಇದರಿಂದ ತಿರುಚೆಂದರೈ ಅನ್ನೋ ಗ್ರಾಮದಲ್ಲಿ ಕೊಟ್ಟಿದ್ರು. ಇವಾಗ ಉಮೀದ್ ಆ್ಯಕ್ಟ್ ಜಾರಿ ಆದಮೇಲೆ ಈ ಒಂದು ನೋಟಿಸನ್ನು ಕೊಟ್ಟಿರ್ತಕ್ಕಂಥದ್ದು. ಬಾಡಿಗೆ ಕಟ್ಟಬೇಕಂತೆ. ಇದು ಇವತ್ತು ತಮಿಳುನಾಡಿನ ಸರ್ಕಾರದ ಇಬ್ಬಗೆಯ ನೀತಿ ಹಿಂದೂಗಳ ಮೇಲೆ. ಹಂಗಾಗಿ ಈ ಎರಡು ವಿಷಯವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಅಂದರೆ ಒಂದು ಕಡೆಗೆ ನಾವು ಮುಸಲ್ಮಾನರ ಪರವಾಗಿ ಸಂಪೂರ್ಣವಾಗಿ ನಿಲ್ತಿದ್ದೀವಿ, ಹಿಂದೂಗಳ ವಿರುದ್ಧವಾಗಿ ನಾವಿದ್ದೀವಿ, ಹಿಂದೂ ಧರ್ಮದ ವಿರುದ್ಧವಾಗಿ ಅಂತ ಮುಸಲ್ಮಾನರನ್ನು ಓಲೈಕೆ ಮಾಡೋದು ಇದರಲ್ಲಿ ಅಡಗಿರ್ತಕ್ಕಂಥದ್ದು ಸುಸ್ಪಷ್ಟ. ಯಾಕೆಂದರೆ ಈ 77ರಿಂದ ಮಾಡ್ಕೊಂಬಂದಿದ್ರು, ಮಧ್ಯದಲ್ಲಿ ನಿಂತೋಗಿತ್ತಂತೆ ಈ ಕಾನೂನು. ಈ ವರ್ಷದಿಂದ ಜಾರಿ ಬರ್ತಾ ಇದೆ ಅಂತ ಹೇಳಿದ್ರೆ ಎಲ್ಲಿ ಭಾಜಪ ಮುಂದೆ AIADMK ಜೊತೆಯಲ್ಲಿ ಸ್ಪರ್ಧೆ ಮಾಡಿ ತನ್ನ ಖಾತೆಯನ್ನು ತೆಗೆದುಬಿಟ್ಟು ಪ್ರಬಲ ವಿರೋಧ ಕೊಡುತ್ತೋ ಅಂತ ಹೇಳುವಂಥ ಪ್ರಶ್ನೆ ಇಲ್ಲಿ ಎದುರಾಗಿರ್ತಕ್ಕಂಥದ್ದು. ಅದಲ್ದಿರ ಇನ್ನೂ ಸ್ವಲ್ಪ ನಾವು ಹಿಂದ್ಗಡೆಯಿಂದ ನೋಡೋದಾದರೆ ಇದೇ ಸ್ಟ್ಯಾಲಿನ್ ಅವರು ಏನೇನು ಮಾಡಿದ್ರು? ತ್ರಿಭಾಷಾ ಸೂತ್ರದ ವಿರುದ್ಧ ಇವತ್ತು ತಮಿಳುನಾಡಿನ ಯುವಕ ಯುವತಿಯರು ಸಾಕಷ್ಟು ಕಡೆಗಳಲ್ಲಿ ಹೋಗಿ ನೆಲೆಸ್ತಾರೆ. ದೇಶದಲ್ಲಿರುವಂಥ ಸಾಕಷ್ಟು ಜನ ಬಂದು ತಮಿಳುನಾಡಲ್ಲೂ ಕೂಡ ನೆಲೆಸ್ತಾರೆ. ಆದರೆ ಅವತ್ತು
ಹಿಂದಿಯನ್ನು ಒಪ್ಪೋದೇ ಇಲ್ಲ ಅಂತ ಹೇಳ್ತಾ ಇದ್ದಂಥ ತಮಿಳುನಾಡು ಸರ್ಕಾರ ಮೊನ್ನೆ ನಡೆದಂತಹ ಬಡ್ಜೆಟ್ ಅಧಿವೇಶನದಲ್ಲಿ ಹಿಂದಿ ಭಾಷೆಯನ್ನು ವಿರೋಧ ಮಾಡಿದ್ರು. ಆದರೆ ಕೇಂದ್ರ ಸರ್ಕಾರ ನೀಟ್ ಪರೀಕ್ಷೆಯನ್ನು ಮಾಡೋದಕ್ಕೆ ತಮಿಳಿನಲ್ಲೇ ಅನುವಾದ ಮಾಡಿಕೊಡಿ, ತಮಿಳು ಭಾಷೆಯಲ್ಲೇ ನೀಟ್ ಪರೀಕ್ಷೆಯನ್ನು ನಡೆಸ್ತೀವಿ ಅಂತ ಹೇಳುವಂಥ ಒಂದು ಅನುಮತಿಯನ್ನು ಕೊಟ್ಟಾಗೂ ಕೂಡ ಯಾವುದೇ ಅನುವಾದ ಮಾಡೋದಕ್ಕೆ ಏನು ಏರ್ಪಾಡು ಮಾಡದೇ ಇರೋವಂಥ ತಮಿಳುನಾಡು ಸರ್ಕಾರ ಇವತ್ತು ನೀಟನ್ನು ಹಿಂದಿಯಲ್ಲಿ ನಡೆಸ್ತಾರೆ, ಇದರಿಂದ ನಮ್ಮ ಮಕ್ಕಳು ಭವಿಷ್ಯ ಹಾಳಾಗೋಗುತ್ತೆ ಅಂತ ಹೇಳಿದ್ದಿರ್ಬೋದು. ಡಿಮಿಲಿಟೇಷನ್ ಅಂದರೆ ಕ್ಷೇತ್ರಗಳ ಪುನರ್ವಿಂಗಡಣೆ, ಇದು ಸಂವಿಧಾನಿಕವಾಗೇ ನಡಿಬೇಕು. ಯಾವುದೋ ದೇಶದ ಯಾವುದೋ ಒಂದು ಭಾಗದಲ್ಲಿ ಜನಸಂಖ್ಯೆ ಕಡಿಮೆ ಆಗಿದೆ, ಇನ್ನೊಂದು ಭಾಗದಲ್ಲಿ ಜಾಸ್ತಿ ಆಗಿದೆ, ಅದರಿಂದ MP ಸೀಟ್ ಹೋಗ್ತವೆ ಅನ್ನುವಂಥ ಪ್ರಮೇಯ ಬರೋದಿಲ್ಲ. ಅಲ್ಲಿನ ಜನಸಂಖ್ಯೆಯ ಆಧಾರವಾಗಿ ಸವಲತ್ತುಗಳನ್ನು ಕೊಡೋದಕ್ಕೋಸ್ಕರ ಕಾಲದಿಂದ ಕಾಲಕ್ಕೆ ದೇಶದ ಜನಸಂಖ್ಯೆ ಹೆಂಗೆ ಏರುಗತಿಯಾಗುತ್ತೋ ಅದರ ಅನ್ವಯ MP ಸೀಟ್ಗಳನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಆದ್ಯ ಕರ್ತವ್ಯವಾಗಿ ಕಂಡುಬರುತ್ತೆ. ಹಾಗಾಗಿ ಆ ಡಿಮಿಲಿಟೇಷನನ್ನು ಕೂಡ ವಿರೋಧ ಮಾಡೋಕ್ಕೆ ಈ ಸ್ಟ್ಯಾಲಿನ್ ಅವರು ಪ್ರಯತ್ನವನ್ನು ಮಾಡಿದರು. ಇವರೊಬ್ಬರೇ ಅಲ್ದಿರ ಕೇರಳ, ತಮಿಳುನಾಡು, ತೆಲಂಗಾಣ, ಕರ್ನಾಟಕ ನಮ್ಮ DCM ಅವರು ಕೂಡ ಹೋಗ್ಬಿಟ್ಟು ಬಂದಿದ್ದರು. ನಮ್ಮ DCM ಅವರು ಇಂಥ ಒಂದು ಸಭೆಗಳನ್ನು ಮಾಡಿದಾಗ ಹೋಗಿ ಅವರಿಂದ ಕೇಳ್ಕೊಂಬಂದ್ಬಿಟ್ಟು ಮಹಾನ್ ಭಾವ ಯೂನೆಸ್ ಇದಾರಲ್ಲ ಬಾಂಗ್ಲಾದೇಶದವರು, ಅವರು ನನಗೆ ಆದರ್ಶ ಅಂತ ಹೇಳೋದು, ಅವ್ರನ್ನ ಫಾಲೋ ಮಾಡ್ತಾರಂತ ಇವರು. ಅದಕ್ಕೇ ಇವತ್ತು ನನ್ನ ಬ್ರದರ್ಸು ಅಂತ ಹೇಳ್ತಾ ಇರೋದು ಇವರು. ಹಾಗಾಗಿ ಡಿಮಿಲಿಟೇಷನ್ಗೂ ಇವರು ವಿರುದ್ಧ ಇದ್ದಾರೆ. ಹೀಗೆ ಎದ್ದಿರೋದು ಏನು ಅಂತ ಹೇಳಿದ್ರೆ, ಈ ಮನುಷ್ಯ ಒಂದು ಕಮಿಟಿಯನ್ನು ಮಾಡಿದ್ದಾರೆ. ಇವ್ರಿಗೆ ಜಮ್ಮು ಕಾಶ್ಮೀರದಲ್ಲಿ ಹೆಂಗೆ ಆರ್ಟಿಕಲ್ 370 ವಿಶೇಷ ಅಧಿಕಾರಗಳನ್ನು ಕೊಡಲಾಗಿತ್ತೋ ಅದೇ ರೀತಿಯಾಗಿ ತಮಿಳುನಾಡಿಗೂ ಕೊಡಬೇಕಂತೆ. ನೋಡಿ, ದೇಶವನ್ನು ಅರಾಜಕತೆಗೆ ತಳ್ಳುವ, ದೇಶದ ಒಂದು ವ್ಯವಸ್ಥೆಗಳನ್ನು ಅಸ್ಥಿರಗೊಳಿಸುವಂತಹ ಎಲ್ಲ ಪ್ರಯತ್ನಗಳನ್ನು ಮಾಡೋದ್ರ ಮುಖಾಂತರ ಚುನಾವಣೆಯಲ್ಲಿ ಗೆಲ್ಲಬೇಕಂತ. ಅದಲ್ದಿರ ಈ ಎಲ್ಲದರ ಮಧ್ಯೆ ಇನ್ನೊಂದು ವಿಷಯ ಇವಾಗ ಬಂದ್ಬಿಟ್ಟಿದೆ. ನ್ಯಾಯಾಂಗ ವ್ಯವಸ್ಥೆಯ ಇದು ಅಂದರೆ ಒಂದು ಬಿಲ್ಲನ್ನು ವಾಪಸ್ ಕಳಿಸ್ಬಿಡ್ತಾರೆ ತಮಿಳುನಾಡಿನ ರಾಜ್ಯಪಾಲರು, ಅದು ರಾಷ್ಟ್ರಪತಿಗಳ ಹತ್ರ ಹೋಗುತ್ತೆ. ಅದು ಸುಪ್ರೀಂ ಕೋರ್ಟ್ನಲ್ಲಿ ಚಾಲೆಂಜ್ ಆಗಿ ಇವತ್ತು ರಾಷ್ಟ್ರಪತಿಗಳು 3 ತಿಂಗಳೊಳಗಡೆ ಅಂಕಿತ ಹಾಕಬೇಕು ಅಂತ ಹೇಳಿದ್ದಾರೆ. ಇದೇ ಕೇಸು ತಮಿಳುನಾಡಿನ ಎಲ್ಲ ಫೈಲ್ಗಳನ್ನು ಕಳಿಸಿ ಆಗಿದ್ರೂ ಕೂಡ ಈ ಕುಲಪತಿಗಳಿರ್ತಾರೆ ವಿಶ್ವವಿದ್ಯಾನಿಲಯಗಳಲ್ಲಿ, ಅದರ ಚಾನ್ಸಲರ್ಸ್ ಅಂತ ಇರ್ತಾರೆ, ಆ ಚಾನ್ಸಲರ್ಗಳನ್ನ ಆಯ್ಕೆ ಮಾಡುವಂಥ ಅಧಿಕಾರ ರಾಜ್ಯಪಾಲರಿಗಿದೆ. ಅದನ್ನು ಮೊಟಕುಗೊಳಿಸುವಂತಹ ಒಂದು ಫೈಲ್ ಇದು, ಈ ಬಿಲ್ ಇದನ್ನು ಅಂದರೆ ಸಂವಿಧಾನ ಹೆಂಗೆ ಸ್ಟ್ಯಾಲಿನ್ ಅವ್ರಿಗೆ ಅಧಿಕಾರವನ್ನು ಕೊಟ್ಟಿದೆಯೋ ಅದೇ ರೀತಿ ರಾಜ್ಯಪಾಲರಿಗೂ ಅವರದ್ದೇ ಆದಂಥ ಬಾಧ್ಯತೆ, ಅವರದ್ದೇ ಆದಂಥ ಹಕ್ಕನ್ನು ಕೊಟ್ಟಿದೆ. ಇನ್ನೊಬ್ಬರ ಹಕ್ಕನ್ನು ಚ್ಯುತಿಗೊಳಿಸ್ಲಿಕ್ಕೆ ಸ್ಟ್ಯಾಲಿನ್ ಅವ್ರಿಗೆ ಯಾಕೆ ಯೋಚನೆ ಮಾಡಬೇಕು ಅಲ್ವಾ? ಹಾಗಾಗಿ ವೈಸ್ ಚಾನ್ಸಲರ್ಗಳನ್ನು ಏನು ಆಯ್ಕೆ ಮಾಡ್ತಾರೆ ಅದು ರಾಜ್ಯಪಾಲರಿಗಿರುವಂಥ ಅಧಿಕಾರ ಅಂತ ಇವತ್ತು ಹೇಳಲಾಗುತ್ತೆ. ಆ ಒಂದು ಇದಕ್ಕೆ ಸೈನ್ ಹಾಕ್ಬೇಕು ಇವಾಗ ರಾಷ್ಟ್ರಪತಿಗಳು. ಇದು ನ್ಯಾಯಾಂಗದ ಬಿಕ್ಕಟ್ಟು, ನಾವು ಅಲ್ಲಿವರೆಗೂ ಹೋಗೋದು ಬೇಡ, ಅದನ್ನು ಕೇಂದ್ರ ಸರ್ಕಾರ ಬಗೆಹರಿಸ್ಕೊಳ್ಳುತ್ತೆ. ಆದರೆ ಈ ಎಲ್ಲ ವಿಷಯಗಳನ್ನು ನಾವು ಒಳಗೊಂಡಂತೆ ನೋಡುವಾಗ ಈ ಜಾತ್ಯತೀತತೆ ಸೆಕ್ಯುಲರ್ವಾದದ ಹೆಸರಲ್ಲಿ ಹಿಂದೂಗಳನ್ನು 3ನೇ ದರ್ಜೆಯ 4ನೇ ದರ್ಜೆಯ ಪ್ರಜೆಗಳಾಗಿ ನೋಡ್ತಾ ಇರುವಂಥ ಜಾತ್ಯತೀತ ಮತ್ತು ಪ್ರಾದೇಶಿಕ ಪಕ್ಷಗಳು ಈ ದೇಶದ ಭದ್ರತೆಗೆ, ಸಮಗ್ರತೆಗೆ, ಏಕತೆಗೆ, ಸಂವಿಧಾನಕ್ಕೆ ಮುಂದೊಂದು ದಿನ ಯಾವ ರೀತಿಯ ಸಂಚಕಾರವನ್ನು ತರ್ತವೆ ಅನ್ನೋದ್ರ ಬಗ್ಗೆ ಹಿಂದೂ ಸಮಾಜ ಎಚ್ಚರಿಕೆಯನ್ನು ವಹಿಸಬೇಕು, ಸಂಘಟಿತರಾಗಬೇಕು. ಇಂಥ ಒಂದು ದೇಶ ವಿರೋಧಿ, ಸಂವಿಧಾನ ವಿರೋಧಿ ಹೆಜ್ಜೆಗಳನ್ನು ಇಡ್ತಕ್ಕಂತಹ ರಾಜಕೀಯ ಪಕ್ಷಗಳಿಗೆ ತಕ್ಕ ಪಾಠವನ್ನು ಕಲಿಸಬೇಕು ಅಂತ ಹೇಳುವಂತಹ ವಿಷಯವನ್ನು ನಮ್ಮ ವೀಕ್ಷಕರ ಮುಂದೆ ಇಡುವುದರ ಮುಖಾಂತರ ಇಂದಿನ ಆಟೋವಲ ಕಾರ್ಯಕ್ರಮವನ್ನು ನಾವಿಂದು ಮುಗಿಸ್ತಾ ಇದ್ದೇವೆ. ಮುಂದೆ ಇಂತಹದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ TV ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. TV ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. TV ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.